ಹಾಯ್ ಗಾಯ್ಸ್, ವೆಲ್ಕಮ್ ಟು ಮೈ ಚಾನಲ್. ನನ್ನ ಹೆಸರು ಸಂತೋಷ್ ಅಂತ. ನಾ ಈ ಚಾನಲ್ ಒಳಗೆ ಫಿಸಿಕ್ಸ್ ಮತ್ತು ಮ್ಯಾಥಮೆಟಿಕ್ಸ್ ಕಾನ್ಸೆಪ್ಟ್ಸ್ ಅನ್ನ ಡಿಸ್ಕಸ್ ಮಾಡ್ತೀನಿ. ಗೈಸ್, ಇವತ್ತಿನ ಈ ವಿಡಿಯೋ ಒಳಗೆ ನಾನು ಮೂವಿಂಗ್ ಚಾರ್ಜಸ್ ಆ್ಯಂಡ್ ಮ್ಯಾಗ್ನೆಟಿಸಮ್ ಚಾಪ್ಟರ್ದಿಂದ ಲಾಸ್ಟ್ 5 ಇಯರ್ಸ್ KCET ಒಳಗೆ ಬಂದಿರತಕ್ಕಂಥ ಕ್ವಶನ್ಸ್ ಅನ್ನ ಡಿಸ್ಕಸ್ ಮಾಡ್ತೀನಿ. ನಾನು ಈಗಾಗಲೇ ಈ ಚಾಪ್ಟರ್ಗೆ ಸಂಬಂಧಪಟ್ಟಂಗೆ ಒಂದು ವಿಡಿಯೋನ ಮಾಡೀನಿ. ಇನ್ ಕೇಸ್ ನೀವು ಆ ವಿಡಿಯೋನ ನೋಡಿರಲಿಲ್ಲಪ್ಪ ಅಂತಂದ್ರೆ ಅದ್ರ ಲಿಂಕನ್ನು ನಾನು ಕೆಳಗಡೆ ಡಿಸ್ಕ್ರಿಪ್ಷನ್ ಒಳಗೆ ಕೊಟ್ಟಿನಿ, ನೀವು ಆಮೇಲೆ ಹೋಗಿ ನೋಡ್ಕೋಬಹುದು. ಇನ್ನು ಈ ವಿಡಿಯೋಗೆ ಬರೋದಾದ್ರೆ ಇಲ್ಲಿ ನಾನು ಅಗೇನ್ 7 ಕ್ವಶನ್ಸ್ ಅನ್ನ ಡಿಸ್ಕಸ್ ಮಾಡ್ತೀನಿ. ಆಸ್ ಯೂಶುವಲ್ ಕ್ವಶನ್ಸ್ಗೆ ಆನ್ಸರ್ ಜೊತೆಗೆ ನಿಮಗೆ ಕಾನ್ಸೆಪ್ಟ್ಸ್ ಅನ್ನ ಕೂಡ ಕ್ಲಿಯರ್ ಮಾಡಲಿಕ್ಕೆ ಟ್ರೈ ಮಾಡ್ತೀನಿ. ಇನ್ನು ಅದಕ್ಕಾಗಿ ನೀವು ಈ ವಿಡಿಯೋನ ಸ್ಕಿಪ್ ಮಾಡಲಾರ್ದೆ ಕಡಿತನ ನೋಡಬೇಕು. ಸೊ ಗೈಸ್, ವಿದೌಟ್ ವೇಸ್ಟಿಂಗ್ ಮಚ್ ಆಫ್ ಟೈಮ್, ಲೆಟ್ಸ್ ಗೆಟ್ ಸ್ಟಾರ್ಟೆಡ್. ಗೈಸ್, ಮೊದಲಿಗೆ ಕ್ವಶನ್ ನಂಬರ್ 1. ಈ ಕ್ವಶನ್ ಅನ್ನ 2017 ಕೇಳಿದ್ರು. ಕ್ವಶನ್ ಏನಪ್ಪಾ ಅಂತಂದ್ರೆ, a straight wire of length 50 cm carrying a current of 2.5 ampere is suspended in mid-air by a uniform magnetic field of 0.5 Tesla as shown in the figure. The mass of the wire is option number 1 62.5 grams, option number 2 250 grams, option number 3 125 grams, option number 4 100 grams. Take G as 10 meter per second square. Guys, ಈ ಕ್ವಶನ್ ಒಳಗೆ ಒಂದು ಸ್ಟ್ರೇಟ್ ವೈರ್ ಅನ್ನು ಕೊಟ್ಟಾರ whose length is 50 cm. And this wire also conducts the current of 2.5 ampere in this direction. ಮತ್ತೇನು ಇನ್ಫಾರ್ಮೇಶನ್ ಕೊಟ್ಟಾರಪ್ಪ ಅಂತಂದ್ರೆ, ಈ ವೈರ್ ಏನಿದೆ ಇಟ್ ಇಸ್ ಹ್ಯಾಂಗಿಂಗ್ ಇನ್ ದಿ ಏರ್ ಬೈ ಅ ಮ್ಯಾಗ್ನೆಟಿಕ್ ಫೀಲ್ಡ್ whose value is 0.5 Tesla and the direction of the magnetic field is this one into the board. ಇಲ್ಲಿ ಕ್ವಶನ್ ಏನಪ್ಪಾ ಅಂತಂದ್ರೆ, we need to find the mass of this wire. ಈ ವೈರ್ ನ ಮಾಸ್ ಅನ್ನ ನಾವಿಲ್ಲಿ ಕಂಡುಹಿಡಿಬೇಕು. ಗೈಸ್, ಇಲ್ಲಿ ನೀವು ನೋಡಿದ್ರೆ ವೈರ್ ರೆಸ್ಟ್ ಒಳಗೈತಿ. ವೈರ್ ಇಸ್ ನಾಟ್ ಮೂವಿಂಗ್. ಸೊ ನೆಟ್ ಫೋರ್ಸ್ ಆನ್ ದಿ ವೈರ್ ಶುಡ್ ಬಿ 0. ಅಕಾರ್ಡಿಂಗ್ ಟು ನ್ಯೂಟನ್ಸ್ ಲಾ ಏನು, ಒಂದು ವೇಳೆ ಆಬ್ಜೆಕ್ಟ್ ರೆಸ್ಟ್ ಒಳಗಿದ್ದು ಅಥವಾ ಯೂನಿಫಾರ್ಮ್ ವೆಲಾಸಿಟಿ ಮೂವ್ ಆಗಕತ್ತಿತ್ತಂದ್ರೆ ನೆಟ್ ಫೋರ್ಸ್ ಆನ್ ದಟ್ ಆಬ್ಜೆಕ್ಟ್ ಇಸ್ 0. ಸೊ ಇಲ್ಲಿ ನೆಟ್ ಫೋರ್ಸ್ ಆನ್ ದಿ ವೈರ್ ಇಸ್ 0. ಇಲ್ಲಿ ನೀವು ನೋಡಿದ್ರೆ ವೈರ್ ಮೇಲೆ ಎರಡು ಫೋರ್ಸಸ್ ಆಕ್ಟ್ ಆಗುತ್ತವು. ಒಂದು ವೇಟ್ ಆಫ್ ದಿ ವೈರ್ ಹೂಸ್ ಮ್ಯಾಗ್ನಿಟ್ಯೂಡ್ ಇಸ್ mg ವಿಚ್ ಆಕ್ಟ್ಸ್ ಡೌನ್ವರ್ಡ್ಸ್, ಇದು ಡೌನ್ವರ್ಡ್ಸ್ ಆಕ್ಟ್ ಆಗುತ್ತೆ. ಇನ್ನೊಂದು ಮ್ಯಾಗ್ನೆಟಿಕ್ ಫೋರ್ಸ್ ಬೈ ದಿಸ್ ಮ್ಯಾಗ್ನೆಟಿಕ್ ಫೀಲ್ಡ್ ವಿಚ್ ಇಸ್ FB ವಿಚ್ ಇಸ್ ಈಕ್ವಲ್ ಟು IDL ಕ್ರಾಸ್ B. ಇಲ್ಲಿ IDL ಅಂದ್ರೆ ವೆಕ್ಟರ್ whose magnitude is I into dl length. ಇನ್ನು ಡೈರೆಕ್ಷನ್ ಇಸ್ ದಿ ಡೈರೆಕ್ಷನ್ ಆಫ್ ಕರೆಂಟ್. ಅಕ್ರಾಸ್ B ಅಂದ್ರೆ ಇಲ್ಲಿ ಮ್ಯಾಗ್ನೆಟಿಕ್ ಫೀಲ್ಡ್ ಇನ್ ಡೈರೆಕ್ಷನ್ ಇಂಟು ದಿ ಬೋರ್ಡ್ ಐತಿ. ಅಂಡ್ ಫೋರ್ಸ್ ಎಕ್ಸ್ಪೀರಿಯನ್ಸ್ ಬೈ ದಿ ಕಂಡಕ್ಟರ್, ಇದೇನು ಕಂಡಕ್ಟರ್ ಐತಾ ದಿಸ್ ಈಸ್ ಪರ್ಪೆಂಡಿಕ್ಯುಲರ್ ಟು ಬೋತ್ IDL ಅಂಡ್ B. IDL ಈ ಡೈರೆಕ್ಷನ್ ಒಳಗೈತಿ, BL ಈ ಡೈರೆಕ್ಷನ್ ಒಳಗಿತ್ತಂದ್ರೆ ಸೊ ರೈಟ್ ಹ್ಯಾಂಡ್ ಸ್ಕ್ರೂ ರೂಲ್ ಪ್ರಕಾರ ನಾವು ಇದ್ರ ಮೇಲಿನ ಫೋರ್ಸ್ ಅನ್ನ ಮೇಲ್ಗಡೆ ಬರುತ್ತಿಲ್ಲ, ಅಪ್ವರ್ಡ್ಸ್. ಸೊ ಇಲ್ಲಿ ಎರಡು ಫೋರ್ಸಸ್ ಆಕ್ಟ್ ಆಗತ್ತವ, ಒಂದು ಡೌನ್ವರ್ಡ್ಸ್ ಇನ್ನೊಂದು ಅಪ್ವರ್ಡ್ಸ್. ಸೊ ನೆಟ್ ಫೋರ್ಸ್ 0 ಐತೆ ಅಂದ್ರೆ ಏನಿದ್ರೆ ಅರ್ಥ, ಇವೆರಡರದ್ದು ಮ್ಯಾಗ್ನಿಟ್ಯೂಡ್ ಸೇಮ್ ಐತಿ, ಆದ್ರೆ ಡೈರೆಕ್ಷನ್ ಅಪೋಸಿಟ್ ಐತೆ ಅಂತ ಹೇಳಿ ಅರ್ಥ. ಸೊ ಮಾಸ್ ಅನ್ನ ಕಂಡುಹಿಡಿಯೋದಕ್ಕೆ ನಾವು ಇವೆರಡರದ್ದು ಮ್ಯಾಗ್ನಿಟ್ಯೂಡ್ ಅನ್ನ ಇಕ್ವೇಟ್ ಮಾಡ್ಕೊಂಡು m ವ್ಯಾಲ್ಯೂ ಅನ್ನ ಕಂಡುಹಿಡಿಯೋಣ. ಗೈಸ್, ಇಕ್ವೇಟಿಂಗ್ ಮ್ಯಾಗ್ನಿಟ್ಯೂಡ್ಸ್ ಆಫ್ ದೀಸ್ ಟು ಫೋರ್ಸಸ್ ನಾವೇನಂತ ಬರ್ಕೋಬಹುದು, mg is equal to IDL B sin theta ಅಂತ ಹೇಳಿ ಬರ್ಕೋಬಹುದು. ಇಲ್ಲಿ ಥೀಟಾ ಅಂದ್ರೆ ಆಂಗಲ್ ಬಿಟ್ವೀನ್ IDL ಅಂಡ್ B. IDL ಮತ್ತೆ B ಎರಡರ ನಡುವರ್ಕ್ ಆಂಗಲ್ ಏನೈತಿ 90 ಡಿಗ್ರಿ ಇರೋದ್ರಿಂದ sin 90 is equal to 1. ಸೊ sin theta ವ್ಯಾಲ್ಯೂ 1 ಬರುತ್ತೆ ಇಲ್ಲಿ. ಸೊ mg is equal to IDL B. m is equal to IDL B divided by G. ಇಲ್ಲಿ I ವ್ಯಾಲ್ಯೂ ಏನೈತಿ 2.5 ಆಂಪಿಯರ್, DL 50 ಸೆಂಟಿಮೀಟರ್ ಅಂದ್ರೆ 0.5 ಮೀಟರ್, ಇನ್ನು B 0.5 ಟೆಸ್ಲಾ ಐತಿ, ಡಿವೈಡೆಡ್ ಬೈ G ವ್ಯಾಲ್ಯೂ 10 ತಗೋರಿ ಅಂತ ಹೇಳಿ ಕೊಟ್ಟ. ಸೊ 2.5 into 0.5 into 0.5 divided by 10. ಈ 0.5 ನೀವು ಮಲ್ಟಿಪ್ಲೈ ಮಾಡಿದ್ರೆ 0.25 ಬರ್ತೈತಿ. ಇನ್ನು 2.5 ಡಿವೈಡೆಡ್ ಬೈ 10 ಮಾಡಿದ್ರು 0.25 ನ ಬರ್ತೈತಿ. ಸೊ ಬೇಸಿಕಲಿ m is equal to 0.25 ಸ್ಕ್ವೇರ್. 0.25 ಸ್ಕ್ವೇರ್ ಏನು ಬರ್ತೈತಿ, 25 ಸ್ಕ್ವೇರ್ 625. ಸೊ ಇದನ್ನು ಸ್ಕ್ವೇರ್ ಮಾಡಿದ್ರೆ 0.0625 kgs ಬರ್ತೈತಿ. ಸೊ ಮಾಸ್ ಇಸ್ 0.0625 kg ಬರ್ತೈತಿ. ಆಪ್ಷನ್ಸ್ ಗ್ರಾಮ್ಸ್ ಒಳಗೆ ಕೊಟ್ಟಾರ, ಇದನ್ನ ನೀವು ಗ್ರಾಮ್ಸ್ ಒಳಗೆ ಕನ್ವರ್ಟ್ ಮಾಡಿದ್ರೆ 62.5 ಗ್ರಾಮ್ಸ್ ಬರ್ತೈತಿ. ಸೊ ಆನ್ಸರ್ ಟು ದಿಸ್ ಕ್ವಶನ್ ಇಸ್ ಆಪ್ಷನ್ ನಂಬರ್ 1. ಗೈಸ್, ನೆಕ್ಸ್ಟ್ ಕ್ವಶನ್ ನಂಬರ್ 2. ಈ ಕ್ವಶನ್ ಅನ್ನ 2018 ಒಳಗೆ ಕೇಳಿದ್ರು. ಕ್ವಶನ್ ಏನಪ್ಪಾ ಅಂತಂದ್ರೆ, ದಿ ಕರೆಕ್ಟ್ ಬಯೋಟ್ ಸಾವರ್ಟ್ ಲಾ ಇನ್ ವೆಕ್ಟರ್ ಫಾರ್ಮ್ ಈಸ್ ಆಪ್ಷನ್ ನಂಬರ್ 1 ವೆಕ್ಟರ್ dB is equal to mu naught divided by 4 pi into I dl cross r divided by r square. Option number 2 vector dB is equal to mu naught by 4 pi into I dl cross r divided by r cube. Option number 3 vector dB is equal to mu naught by 4 pi into I dl divided by r square. Option number 4 vector dB is equal to mu naught by 4 pi into I dl divided by r cube. Guys, Biot-Savart's law ಏನು ಹೇಳುತ್ತಪ್ಪ ಅಂತಂದ್ರೆ, the magnitude of the magnetic field due to small current carrying element dl at point P which is r distance away from the element is directly proportional to I, which is the current flowing through the element, and it is directly proportional to dl, which is the length of the element, and it is inversely proportional to r square, where r is the distance between the element and the P. You know, the magnitude dB also depends on the angle theta, which is the angle between
ವೆಕ್ಟರ್ dl and ವೆಕ್ಟರ್ r. ವೆಕ್ಟರ್ dl ಅಂದ್ರೆ ಏನು? ಇಟ್ ಈಸ್ ದಿ ವೆಕ್ಟರ್ ಹೂಸ್ ಮ್ಯಾಗ್ನಿಟ್ಯೂಡ್ ಇಸ್ dl and the direction of this vector is direction of the current. ಇನ್ನು ವೆಕ್ಟರ್ r ಅಂದ್ರೆ ಏನು? ವೆಕ್ಟರ್ r is the vector whose magnitude is r, that is the distance between element and point p, and direction of this vector is from element to p. ಸೊ ಈ ಎರಡು ವೆಕ್ಟರ್ಸ್ ಮಧ್ಯೆ ಇರತಕ್ಕಂಥ ಆಂಗಲ್ ಮೇಲೆ ಕೂಡ ಇದರ ಮ್ಯಾಗ್ನಿಟ್ಯೂಡ್ ಡಿಪೆಂಡ್ ಆಗುತ್ತೆ. ಇನ್ನು ಡೈರೆಕ್ಷನ್ ಆಫ್ ದಿ db is the direction which is perpendicular to both vector dl and r. ಈ ಎರಡು ವೆಕ್ಟರ್ಸ್ಗೆ ಪರ್ಪೆಂಡಿಕ್ಯುಲರ್ ಆಗಿ ಇದರ ಡೈರೆಕ್ಷನ್ ಇರ್ತೈತಿ. ಸೊ ಈ ಕೇಸ್ ಒಳಗೆ ಇಟ್ ಈಸ್ ಇನ್ ಟು ದಿ ಬೋರ್ಡ್. ಇವೆರಡು ಈ ಬೋರ್ಡ್ ಅನ್ನು ಪ್ಲೇನ್ ಮೇಲೆ ಅದಾವ. ಸೊ ದಿ ಡೈರೆಕ್ಷನ್ ಇಸ್ ಪರ್ಪೆಂಡಿಕ್ಯುಲರ್ ಟು ಬೋತ್ ಅಂದ್ರೆ ಇಟ್ ಈಸ್ ಇನ್ ಟು ದಿ ಬೋರ್ಡ್ ಬರ್ತೈತಿ ಇಲ್ಲಿ. ಸೊ ಇದೆಲ್ಲ ಇನ್ಫಾರ್ಮೇಶನ್ ಅನ್ನ ನಾವು ವೆಕ್ಟರ್ ಫಾರ್ಮ್ ಒಳಗೆ ಬರೆದ್ರೆ ನಮಗೆ ಎಕ್ಸ್ಪ್ರೆಷನ್ ಏನು ಬರ್ತೈತಿ? ವೆಕ್ಟರ್ db is equal to mu naught divided by 4 pi I dl cross r cap divided by r square. ಇಲ್ಲಿ r cap ಅಂದ್ರೆ ಇಟ್ ಇಸ್ ದಿ ಯೂನಿಟ್ ವೆಕ್ಟರ್ ಅಲಾಂಗ್ ದಿ ಏನಪ್ಪಾ r. ಇಲ್ಲಿಂದ ಇಲ್ಲಿಗೆ ಯೂನಿಟ್ ವೆಕ್ಟರ್. ಸೊ ಡಿವೈಡೆಡ್ ಬೈ r ಸ್ಕ್ವೇರ್ ಅಂದ್ರೆ r ಅಂದ್ರೆ ಡಿಸ್ಟೆನ್ಸ್ ಬಿಟ್ವೀನ್ ದಿ ಎಲಿಮೆಂಟ್ ಅಂಡ್ ದಿ ಪಾಯಿಂಟ್ p. ಇನ್ನು ಸ್ವಲ್ಪ ಟೈಮ್ ಏನು ಬರೀತೀವಿ ನಾವು ಇದೇ ಎಕ್ಸ್ಪ್ರೆಷನ್ ನ ಈ ರೀತಿನೂ ಬರೀತೀವಿ. ವೇರ್ ವೆಕ್ಟರ್ db is equal to mu naught by 4 pi I dl ಕ್ರಾಸ್ ವೆಕ್ಟರ್ r ಅಂತ ಹೇಳಿ ತಗೋತೀವಿ. ಇಲ್ಲಿ r cap ಜಾಗದಾಗ ನಾವು r ಅಂತ ತಗೊಂಡ್ರೆ ಒಂದು ಎಕ್ಸ್ಟ್ರಾ ಮೇಲೆ r ತಂದಂಗ ಆಗುತ್ತೆ. ನಾವು ಅದ್ರ ಸಲುವಾಗಿ ಕೆಳಗೂ ನಾವು r ಲಿ ಮಲ್ಟಿಪ್ಲೈ ಮಾಡ್ತೀವಿ. ಇದು ಈ ರೀತಿನೂ ಸ್ವಲ್ಪ ಜನ ಬರೀತಾರೆ. ಇನ್ನು ನೀವು ಆಪ್ಷನ್ ಒಳಗೆ ನೋಡಿದ್ರೆ ಈ ರೀತಿನ ಐತಿ. ಸೊ ಆನ್ಸರ್ ಟು ದಿಸ್ ಕ್ವಶನ್ ಇಸ್ ಆಪ್ಷನ್ ನಂಬರ್ 2. ದಿಸ್ ಇಸ್ ದಿ ಕರೆಕ್ಟ್ ಫಾರ್ಮ್ ಆಫ್ ಬಯೋಟ್-ಸಾವರ್ಟ್ಸ್ ಲಾ. ಗೈಸ್ ನೆಕ್ಸ್ಟ್ ಕ್ವಶನ್ ನಂಬರ್ 3. ಈ ಕ್ವಶನ್ ಅನ್ನು ಕೂಡ 2018 ಒಳಗನೆ ಕೇಳಿದ್ರು. ಕ್ವಶನ್ ಏನಪ್ಪಾ ಅಂತಂದ್ರೆ an electron is moving in a circle of radius r in a uniform magnetic field b. Suddenly the field is reduced to b by 2. The radius of the circular path now becomes option number 1 r by 2, option number 2 2r, option number 3 r by 4, option number 4 4r. ಗೈಸ್ ಇಲ್ಲಿ ಕ್ವಶನ್ ಒಳಗ ಒಂದು ಎಲೆಕ್ಟ್ರಾನ್ ಒಂದು ಯೂನಿಫಾರ್ಮ್ ಮ್ಯಾಗ್ನೆಟಿಕ್ ಫೀಲ್ಡ್ ಒಳಗ ಸರ್ಕ್ಯುಲರ್ ಪಾತ್ ನ್ಯಾಗ ಮೂವ್ ಆಗಕತ್ತೈತಿ ಅಂತ ಹೇಳಿ ಕೊಟ್ಟಾರ. ಮತ್ತೆ ಈ ಸರ್ಕ್ಯುಲರ್ ಪಾತ್ ನ ರೇಡಿಯಸ್ ಕೂಡ ಕೊಟ್ಟಾರ ವಿಚ್ ಈಸ್ ಈಕ್ವಲ್ ಟು r. ಇನ್ನು ಈ ಮ್ಯಾಗ್ನೆಟಿಕ್ ಫೀಲ್ಡ್ ಏನೈತಿ ಅದರ ಮ್ಯಾಗ್ನಿಟ್ಯೂಡ್ b ಐತಿ. ಇಲ್ಲಿ ಕ್ವಶನ್ ಏನಪ್ಪಾ ಅಂತಂದ್ರೆ ಈ ಮ್ಯಾಗ್ನೆಟಿಕ್ ಫೀಲ್ಡ್ ಮ್ಯಾಗ್ನಿಟ್ಯೂಡ್ ಅನ್ನ ನಾವು b ದಿಂದ b by 2 ಮಾಡಿದ್ರೆ ಅಂದ್ರೆ ರೆಡ್ಯೂಸ್ ಮಾಡಿದ್ರೆ ಈ ರೇಡಿಯಸ್ ವ್ಯಾಲ್ಯೂ ಏನಿರ್ತದೆ ಅಂತ ಹೇಳಿ ಕೇಳ. ರೇಡಿಯಸ್ ಇನ್ಕ್ರೀಸ್ ಆಗುತ್ತೋ ಡಿಕ್ರೀಸ್ ಆಗುತ್ತೋ ಅನ್ನೋದನ್ನ ನಾವಿಲ್ಲಿ ಹೇಳಬೇಕು. ಅದಕ್ಕಾಗಿ ನಾವು ಮೊದಲು ಏನು ಮಾಡೋಣ, ದಿ ರೇಡಿಯಸ್ ಆಫ್ ದಿ ಏನಪ್ಪ ಚಾರ್ಜ್ಡ್ ಪಾರ್ಟಿಕಲ್ ಮ್ಯಾಗ್ನೆಟಿಕ್ ಫೀಲ್ಡ್ ಮೇಲೆ ಯಾವ ರೀತಿ ಡಿಪೆಂಡ್ ಆಗಿರುತ್ತೆ ಅನ್ನೋದನ್ನ ನೋಡೋಣ. ಆ ರಿಲೇಷನ್ ನಮಗೆ ಸಿಕ್ತಂದ್ರೆ ವಿ ಕ್ಯಾನ್ ಈಸಿಲಿ ಫೈಂಡ್ ಆನ್ಸರ್ ಟು ದಿಸ್ ಕ್ವಶನ್. ಗೈಸ್ ಇಲ್ಲಿ ಎಲೆಕ್ಟ್ರಾನ್ ಮೋಷನ್ ಯೂನಿಫಾರ್ಮ್ ಸರ್ಕ್ಯುಲರ್ ಮೋಷನ್ ಆಗಿರೋದ್ರಿಂದ ಅದ್ರ ಮೇಲೆ ಆಕ್ಟ್ ಆಗ್ತಕ್ಕಂಥ ಫೋರ್ಸ್ ಯಾವ್ದು ಇರ್ತೈತಿ? ಸೆಂಟ್ರಿಪಿಟಲ್ ಫೋರ್ಸ್ ಇರ್ತೈತಿ. ಇನ್ನು ಸೆಂಟ್ರಿಪಿಟಲ್ ಫೋರ್ಸ್ ಈಗ ಫಾರ್ಮುಲಾ ಏನೈತೆ ನಮ್ಮ ಕಡೆ mv ಸ್ಕ್ವೇರ್ ಡಿವೈಡೆಡ್ ಬೈ r. ಇಲ್ಲಿ m ಅಂದ್ರೆ ಮಾಸ್ ಆಫ್ ದಿ ಎಲೆಕ್ಟ್ರಾನ್, v ಅಂದ್ರೆ ಸ್ಪೀಡ್ ಆಫ್ ದಿ ಎಲೆಕ್ಟ್ರಾನ್, ಡಿವೈಡೆಡ್ ಬೈ r ಅಂದ್ರೆ ಇಲ್ಲಿ ರೇಡಿಯಸ್ ಆಫ್ ದಿ ಏನಪ್ಪ ಸರ್ಕ್ಯುಲರ್ ಪಾತ್. ಇನ್ನು ಇಲ್ಲಿ ನೀವು ನೋಡಿದ್ರೆ ಒಂದೇ ಒಂದು ಫೋರ್ಸ್ ಆಕ್ಟ್ ಆಗಕತ್ತೈತಿ ಎಲೆಕ್ಟ್ರಾನ್ ಮೇಲೆ, ಅದ್ಯಾವುದು? ಮ್ಯಾಗ್ನೆಟಿಕ್ ಫೋರ್ಸ್. ಸೊ ಆ ಮ್ಯಾಗ್ನೆಟಿಕ್ ಫೋರ್ಸೇ ಇಲ್ಲಿ ಸೆಂಟ್ರಿಪಿಟಲ್ ಫೋರ್ಸ್ ಆಗಿ ಆಕ್ಟ್ ಆಗುತ್ತೆ. ಅದರ ಸಲುವಾಗಿ ಇಲ್ಲಿ ಎಲೆಕ್ಟ್ರಾನ್ ಸರ್ಕ್ಯುಲರ್ ಪಾತ್ ಒಳಗೆ ಮೂವ್ ಆಗುತ್ತೆ. ಇನ್ನು ಆ ಮ್ಯಾಗ್ನೆಟಿಕ್ ಫೋರ್ಸ್ ಮ್ಯಾಗ್ನಿಟ್ಯೂಡ್ ಎಷ್ಟೈತಪ್ಪ ಅಂತಂದ್ರೆ EVB. ಆಕ್ಚುಲಿ ಅದು QVB. Q ಅಂದ್ರೆ ಚಾರ್ಜ್ ಎಷ್ಟಿರ್ತೈತೆ ಅದು. ಇಲ್ಲಿ ಮ್ಯಾಗ್ನಿಟ್ಯೂಡ್ ಆಫ್ ದಿ ಚಾರ್ಜ್ ಅಂಡ್ ಎಲೆಕ್ಟ್ರಾನ್ ಇಸ್ E, ದಟ್ ಈಸ್ 1.6 × 10⁻⁻⁹ ಕೂಲಮ್. ಇನ್ನು V ಅಂದ್ರೆ ಅಗೇನ್ ಸ್ಪೀಡ್ ಆಫ್ ದಿ ಎಲೆಕ್ಟ್ರಾನ್, B ಅಂದ್ರೆ ಮ್ಯಾಗ್ನೆಟಿಕ್ ಫೀಲ್ಡ್ ಎಷ್ಟಿರ್ತೈತಲ್ಲ ಅದು. ಸೊ ಇಲ್ಲಿಂದ ನಾವು ಏನು ಮಾಡ್ಬೋದು, 1V ಕ್ಯಾನ್ಸಲ್ ಹೊಡಿಬಹುದು. ಸೊ R ಇಸ್ ಈಕ್ವಲ್ ಟು ಏನು ಬರ್ತೈತಿ? mv ಡಿವೈಡೆಡ್ ಬೈ EB ಬರ್ತೈತಿ. ಇಲ್ಲಿ ರಿಲೇಷನ್ ಏನು ಬರ್ತೈತಿ ನೋಡಿದ್ರೆ ನೀವು, R ಇಸ್ ಇನ್ವರ್ಸ್ಲಿ ಪ್ರಪೋರ್ಷನಲ್ ಟು B. ದಿಸ್ ಇಸ್ ಇಂಪಾರ್ಟೆಂಟ್, ಯಾಕಂದ್ರೆ ಈ ಉಳಿದ ಕ್ವಾಂಟಿಟೀಸ್ ಎಲ್ಲ ಸೇಮ್ ಅದಾವ ನಮ್ಮ ಕಡೆ. ಇಲ್ಲಿ ನಾವು ಮ್ಯಾಗ್ನೆಟಿಕ್ ಫೀಲ್ಡ್ ಅನ್ನ B to B by 2 ಚೇಂಜ್ ಮಾಡಾಕತ್ತೀವಿ. ಇಲ್ಲಿ ರೇಡಿಯಸ್ ಈಸ್ ಇನ್ವರ್ಸ್ಲಿ ಪ್ರಪೋರ್ಷನಲ್ ಟು B ಅಂದ್ರೆ B ವ್ಯಾಲ್ಯೂ ಹೆಚ್ಚು ಮಾಡಿದ್ವಿ ಅಂದ್ರೆ ರೇಡಿಯಸ್ ಕಡಿಮೆ ಆಗುತ್ತೆ, B ವ್ಯಾಲ್ಯೂ ಕಡಿಮೆ ಮಾಡಿದ್ರೆ ರೇಡಿಯಸ್ ಹೆಚ್ಚಿಗೆ ಆಗುತ್ತೆ. ಸೊ ಅವ್ರು ಏನು ಹೇಳ್ಯಾರ ಇಲ್ಲಿ, B ಅನ್ನ B to B by 2 ಮಾಡಾಕತ್ತೀವಿ ಅಂದ್ರೆ 2 ಟೈಮ್ಸ್ ಕಡಿಮೆ ಮಾಡಾಕತ್ತೀವಿ ಅಂದ್ರೆ ರೇಡಿಯಸ್ 2 ಟೈಮ್ಸ್ ಇನ್ಕ್ರೀಸ್ ಆಗಬೇಕು. ಸೊ B ಅನ್ನ B to B by 2 ಮಾಡಿದಾಗ R ಇದ್ದಿದ್ದು 2R ಆಗುತ್ತೆ. ಸೊ ಆನ್ಸರ್ ಟು ದಿಸ್ ಕ್ವಶನ್ ಇಸ್ ಆಪ್ಷನ್ ನಂಬರ್ 2. ರೇಡಿಯಸ್ ಏನಾಗುತ್ತೆ, ನ್ಯೂ ರೇಡಿಯಸ್, ಇಟ್ ವಿಲ್ ಬಿ 2 ಟೈಮ್ಸ್ ದಿ ಏನಪ್ಪ ಅರ್ಲಿಯರ್ ರೇಡಿಯಸ್. ಗೈಸ್ ನೆಕ್ಸ್ಟ್ ಕ್ವಶನ್ ನಂಬರ್ 4. ಈ ಕ್ವಶನ್ ಅನ್ನು ಕೂಡ 2018 ಒಳಗನೆ ಕೇಳಿದ್ರು. ಕ್ವಶನ್ ಏನಪ್ಪಾ ಅಂತಂದ್ರೆ a charge Q is accelerated through a potential difference V. It is then passed normally through a uniform magnetic field where it moves in a circle of radius r. The potential difference required to move it in a circle of radius 2r is option number 1 2V, option number 2 4V, option number 3 1V, option number 4 3V. ಗೈಸ್ ಒಂದು ಚಾರ್ಜ್ಡ್ ಪಾರ್ಟಿಕಲ್ Q ಅನ್ನು ನಾವು V ಪೊಟೆನ್ಷಿಯಲ್ ಡಿಫರೆನ್ಸ್ ಲಿ ಎಕ್ಸಲರೇಟ್ ಮಾಡಿದ್ರೆ ಇಟ್ ಗೇನ್ಸ್ ಕೈನೆಟಿಕ್ ಎನರ್ಜಿ and that kinetic energy is equal to Q into V. ಇಲ್ಲಿ V ಅಂದ್ರೆ ಪೊಟೆನ್ಷಿಯಲ್ ಡಿಫರೆನ್ಸ್. ಇನ್ನು ಕ್ವಶನ್ ಒಳಗೆ ಏನು ಹೇಳ್ಯಾರಪ್ಪ ಅಂತಂದ್ರೆ ಇಷ್ಟು ಕೈನೆಟಿಕ್ ಎನರ್ಜಿ ಇರ್ತಕ್ಕಂಥ ಒಂದು ಪಾರ್ಟಿಕಲ್ ಅನ್ನ ಒಂದು ಯೂನಿಫಾರ್ಮ್ ಮ್ಯಾಗ್ನೆಟಿಕ್ ಫೀಲ್ಡ್ ಒಳಗೆ ನಾರ್ಮಲಿ ಪಾಸ್ ಮಾಡ್ಯಾರ ಅಂತ ಹೇಳಿ ಹೇಳ್ಯಾರ. ನಾರ್ಮಲಿ ಮೂವ್ ಮಾಡ್ಯಾರ. ಆ ರೀತಿ ಮೂವ್ ಮಾಡಿದಾಗ ಅದು ಸರ್ಕ್ಯುಲರ್ ಪಾತ್ ಒಳಗೆ ಮೂವ್ ಆಗುತ್ತೆ. ಇನ್ನು ಆ ಸರ್ಕ್ಯುಲರ್ ಪಾತಿನ ರೇಡಿಯಸ್ ಕೂಡ ಕೊಟ್ಟಾರ ವಿಚ್ ಈಸ್ ಈಕ್ವಲ್ ಟು R. ಇಲ್ಲಿ ಕ್ವಶನ್ ಏನಪ್ಪಾ ಅಂತಂದ್ರೆ ಇದೇ ಪಾರ್ಟಿಕಲ್ ಇದೇ ಮ್ಯಾಗ್ನೆಟಿಕ್ ಫೀಲ್ಡ್ ಒಳಗೆ 2R ರೇಡಿಯಸ್ ಇರ್ತಕ್ಕಂಥ ಸರ್ಕ್ಯುಲರ್ ಪಾತ್ ಒಳಗೆ ಮೂವ್ ಆಗ್ಬೇಕಂದ್ರೆ
ನಾವು ಎಷ್ಟು ಪೊಟೆನ್ಷಿಯಲ್ ಡಿಫರೆನ್ಸ್ಲಿ ಅದನ್ನ ಮೊದಲು ಎಕ್ಸಲರೇಟ್ ಮಾಡಬೇಕು ಅಂತ ಹೇಳಿ ಕೇಳ. ಸೊ ಬೇಸಿಕಲಿ ನಾವಿಲ್ಲಿ ಏನು ಕಂಡುಹಿಡಬೇಕು, ಕೈನೆಟಿಕ್ ಎನರ್ಜಿ ರಿಕ್ವೈರ್ಡ್ ಫಾರ್ ಅ ಪಾರ್ಟಿಕಲ್ ಟು ಮೂವ್ ಇನ್ ಅ ಸರ್ಕಲ್ ಆಫ್ ರೇಡಿಯಸ್ 2r. ಸೊ ಅದನ್ನ ನಾವು ಕೈನೆಟಿಕ್ ಎನರ್ಜಿ ಕಂಡುಹಿಡಿದ್ರೆ ವಿ ಕ್ಯಾನ್ ಈಸಿಲಿ ಫೈಂಡ್ ದಿ ಪೊಟೆನ್ಷಿಯಲ್ ಡಿಫರೆನ್ಸ್ ರಿಕ್ವೈರ್ಡ್ ಟು ಮೂವ್ ಅ ಪಾರ್ಟಿಕಲ್ ಇನ್ ಅ ಸರ್ಕಲ್ ಆಫ್ ಏನಪ್ಪ ರೇಡಿಯಸ್ ಆಫ್ 2r. ಸೊ ಇಲ್ಲಿ ಬೇಸಿಕಲಿ ಕ್ವಶನ್ ಒಳಗೆ ಏನಪ್ಪಾ ಅಂತಂದ್ರೆ ಮೊದಲು ನಾವು ರಿಲೇಷನ್ ಬಿಟ್ವೀನ್ ರೇಡಿಯಸ್ ಅಂಡ್ ದಿ ಕೈನೆಟಿಕ್ ಎನರ್ಜಿ ಕಂಡುಹಿಡಬೇಕು. ಆ ರಿಲೇಷನ್ ನಮಗೆ ಸಿಕ್ತಂದ್ರೆ ವಿ ಕ್ಯಾನ್ ಈಸಿಲಿ ಫೈಂಡ್ ದಿ ಪೊಟೆನ್ಷಿಯಲ್ ಡಿಫರೆನ್ಸ್ ರಿಕ್ವೈರ್ಡ್. ಗೈಸ್ ಅದಕ್ಕಾಗಿ ನಾವು ಲಾಸ್ಟ್ ಕ್ವಶನ್ ಒಳಗೆ ಯೂಸ್ ಮಾಡಿದೀವಲ್ಲ ಈ ರಿಲೇಷನ್ ಅನ್ನ ಯೂಸ್ ಮಾಡೋಣ. ದಟ್ ಈಸ್ mv² ಡಿವೈಡೆಡ್ ಬೈ r ಇಸ್ ಈಕ್ವಲ್ ಟು qvb. ಇಲ್ಲಿ v ಅಂದ್ರೆ ಏನು, ಸ್ಪೀಡ್ ಆಫ್ ದಿ ಪಾರ್ಟಿಕಲ್, ವೋಲ್ಟೇಜ್ ಅಲ್ಲ, ಇದು ಸ್ಪೀಡ್ ಆಫ್ ದಿ ಪಾರ್ಟಿಕಲ್. ಇದರಿಂದ ನಾವು ಇಲ್ಲಿ 1v ಕ್ಯಾನ್ಸಲ್ ಮಾಡಿದ್ರೆ ಈ ಕಡೆ r ಇಸ್ ಈಕ್ವಲ್ ಟು mv ಬೈ qb ಅಂತ ಬರ್ಕೋಬಹುದು. ಇದನ್ನ ನಾನು √m² v² ಡಿವೈಡೆಡ್ ಬೈ qb ಅಂತ ಹೇಳಿ ಬರ್ಕೋತೀನಿ. √m ಅನ್ನೋ ಒಂದು ಸಪರೇಟ್ ಹೊರಗೆ ತೆಗೆದ್ರೆ ಇಟ್ ಈಸ್ √m ಇಂಟು √mv² ಡಿವೈಡೆಡ್ ಬೈ qb. ಕೈನೆಟಿಕ್ ಎನರ್ಜಿ ಅಂದ್ರೆ ಹಾಫ್ mv² ಐತಿ, ಇನ್ನು mv² ಅಂದ್ರೆ 2 ಇಂಟು ಕೈನೆಟಿಕ್ ಎನರ್ಜಿ. ಸೊ r ಇಸ್ ಈಕ್ವಲ್ ಟು √m ಡಿವೈಡೆಡ್ ಬೈ qb ಇಂಟು √2 ಕೈನೆಟಿಕ್ ಎನರ್ಜಿ. ಸೊ ಈ ರಿಲೇಷನ್ ಒಳಗೆ ನೀವು ನೋಡಿದ್ರೆ ರೇಡಿಯಸ್ ಇಸ್ ಡೈರೆಕ್ಟ್ಲಿ ಪ್ರಪೋರ್ಷನಲ್ ಟು ದಿ ರೂಟ್ ಆಫ್ ಕೈನೆಟಿಕ್ ಎನರ್ಜಿ. ರೇಡಿಯಸ್ ಇಸ್ ಡೈರೆಕ್ಟ್ಲಿ ಪ್ರಪೋರ್ಷನಲ್ ಟು ರೂಟ್ ಆಫ್ ಕೈನೆಟಿಕ್ ಎನರ್ಜಿ. ಸೊ ಈ ರಿಲೇಷನ್ ಅನ್ನ ಯೂಸ್ ಮಾಡ್ಕೊಂಡು ಏನು ಬರೀಬಹುದು, ರೇಡಿಯಸ್ ಇನ್ ದಿ ಫಸ್ಟ್ ಕೇಸ್ ಡಿವೈಡೆಡ್ ಬೈ ರೇಡಿಯಸ್ ಇನ್ ದಿ ಸೆಕೆಂಡ್ ಕೇಸ್ ಇಸ್ ಈಕ್ವಲ್ ಟು ಕೈನೆಟಿಕ್ ಎನರ್ಜಿ ಇನ್ ದಿ ಫಸ್ಟ್ ಕೇಸ್ ಡಿವೈಡೆಡ್ ಬೈ ಕೈನೆಟಿಕ್ ಎನರ್ಜಿ ಇನ್ ದಿ ಸೆಕೆಂಡ್ ಕೇಸ್. ರೇಡಿಯಸ್ ಒಂದನೇ ಕೇಸ್ ಒಳಗೆ r ಐತಿ, ಎರಡನೇ ಕೇಸ್ ಒಳಗೆ 2r ಐತಿ. ಕೈನೆಟಿಕ್ ಎನರ್ಜಿ ಒಂದನೇ ಕೇಸ್ ಒಳಗೆ √qb ಐತಿ, ಎರಡನೇ ಕೇಸ್ ಒಳಗೆ ನಾವು ಲೆಟ್ ಅಸ್ ಟೇಕ್ ಇಟ್ ಆಸ್ √qv'. ಸೊ ಇಲ್ಲಿ ನೀವು ನೋಡಿದ್ರೆ 1/2 ಇಸ್ ಈಕ್ವಲ್ ಟು q ಕ್ಯಾನ್ಸಲ್ ಆದ್ರೆ ಇಲ್ಲಿ √v ಡಿವೈಡೆಡ್ ಬೈ v' ಬರ್ತೈತಿ. ಸ್ಕ್ವೇರಿಂಗ್ ಆನ್ ಬೋತ್ ಸೈಡ್ಸ್ 1/4 ಇಸ್ ಈಕ್ವಲ್ ಟು v ಡಿವೈಡೆಡ್ ಬೈ v'. ಸೊ ಇದರಿಂದ v' ಇಸ್ ಈಕ್ವಲ್ ಟು 4v. ಅಂದ್ರೆ ಆ ಚಾರ್ಜ್ ಪಾರ್ಟಿಕಲ್ ಅನ್ನ 2r ರೇಡಿಯಸ್ ಇರ್ತಕ್ಕಂಥ ಸರ್ಕಲ್ ಒಳಗೆ ಮೂವ್ ಮಾಡಿಸ್ಬೇಕಂದ್ರೆ ನಾವು ಪೊಟೆನ್ಷಿಯಲ್ ಡಿಫರೆನ್ಸ್ ಎಷ್ಟು ಕೊಡಬೇಕು, 4 ಟೈಮ್ಸ್ ದಿ ಅರ್ಲಿಯರ್ ಪೊಟೆನ್ಷಿಯಲ್ ಡಿಫರೆನ್ಸ್. ಮೊದಲು ನಾವು v ಕೊಟ್ಟಿದ್ವಲ್ಲ, ಈ ಟೈಮ್ 4v ಕೊಟ್ಟರೆ ಅದು ಆ ತರ ಮೂವ್ ಆಗುತ್ತೆ. ಸೊ ಆನ್ಸರ್ ಟು ದಿಸ್ ಕ್ವಶನ್ ಇಸ್ ಆಪ್ಷನ್ ನಂಬರ್ 2. ಗೈಸ್ ನೆಕ್ಸ್ಟ್ ಕ್ವಶನ್ ನಂಬರ್ 5. ಈ ಕ್ವಶನ್ ಅನ್ನು ಕೂಡ 2018 ಒಳಗನೆ ಕೇಳಿದ್ರು. ಕ್ವಶನ್ ಏನಪ್ಪಾ ಅಂತಂದ್ರೆ, ಅ ಸೈಕ್ಲೋಟ್ರಾನ್ಸ್ ಆಸಿಲೇಟರ್ ಫ್ರೀಕ್ವೆನ್ಸಿ is 10 MHz and the operating magnetic field is 0.66 Tesla. If the radius of its d is 60 cm, then the kinetic energy of the proton beam produced by the accelerator is option number 1 9 mega electron volt, option number 2 10 mega electron volt, option number 3 7 mega electron volt, option number 4 11 mega electron volt. ಗೈಸ್ ಇಲ್ಲಿ ಕ್ವಶನ್ ಒಳಗೆ ಒಂದು ಸೈಕ್ಲೋಟ್ರಾನಿನ ಆಸಿಲೇಟರ್ ಫ್ರೀಕ್ವೆನ್ಸಿಯನ್ನು ಕೊಟ್ಟಾರ ವಿಚ್ ಇಸ್ ಈಕ್ವಲ್ ಟು 10 MHz. ಇನ್ನು ಸೈಕ್ಲೋಟ್ರಾನ್ ಒಳಗೆ ಈ ಆಸಿಲೇಟರ್ನ ಫ್ರೀಕ್ವೆನ್ಸಿ ಮತ್ತೆ ಈ ಚಾರ್ಜ್ ಪಾರ್ಟಿಕಲ್ ಏನು ಮೂವ್ ಆಗಿರ್ತದೆ ಅದರ ಫ್ರೀಕ್ವೆನ್ಸಿ ಎರಡು ಈಕ್ವಲ್ ಇರ್ತವೆ. ಯಾಕಪ್ಪ ಅಂತಂದ್ರೆ ಈ ಚಾರ್ಜ್ ಪಾರ್ಟಿಕಲ್ ಡಿ ಒಳಗಡೆ ಮೂವ್ ಆಗಿ ಮತ್ತೆ ಈ ಡಿ ಮಧ್ಯೆ ಇರತಕ್ಕಂಥ ಸ್ಪೇಸಿಗೆ ಬಂದಾಗ ಕರೆಕ್ಟ್ ಆಗಿ ನಾವು ಎಲೆಕ್ಟ್ರಿಕ್ ಫೀಲ್ಡಿನ ಡೈರೆಕ್ಷನ್ ಅನ್ನ ಚೇಂಜ್ ಮಾಡಬೇಕು. ಅದಕ್ಕಾಗಿ ಇವೆರಡನ್ನು ಸಿಂಕ್ ಒಳಗೆ ಇಟ್ಟಿರ್ತೀವಿ, ಅಂದ್ರೆ ಸಿಂಕ್ರೊನೈಸ್ ಮಾಡಿರ್ತೀವಿ, ಅಂದ್ರೆ ಇವೆರಡು ಫ್ರೀಕ್ವೆನ್ಸಿನ ಸೇಮ್ ಮಾಡಿರ್ತೀವಿ. ಫ್ರೀಕ್ವೆನ್ಸಿ ಆಫ್ ಆಸಿಲೇಟರ್ ಇಸ್ ಈಕ್ವಲ್ ಟು ಫ್ರೀಕ್ವೆನ್ಸಿ ಆಫ್ ಸೈಕ್ಲೋಟ್ರಾನ್ ಅಂದ್ರೆ ಚಾರ್ಜ್ ಪಾರ್ಟಿಕಲ್ ಇಸ್ ಈಕ್ವಲ್ ಟು 10 MHz. 10 MHz ಅಂದ್ರೆ 10⁻⁷ ಹರ್ಟ್ಸ್ ಇದ್ದಾವೆ. ಮತ್ತೇನು ಇನ್ಫಾರ್ಮೇಶನ್ ಕೊಟ್ಟಾರಪ್ಪ ಅಂತಂದ್ರೆ ಮ್ಯಾಗ್ನಿಟ್ಯೂಡ್ ಆಫ್ ಮ್ಯಾಗ್ನೆಟಿಕ್ ಫೀಲ್ಡ್ ಕೂಡ ಕೊಟ್ಟಾರ. ಬಿ ಇಸ್ ಈಕ್ವಲ್ ಟು 0.66 ಟೆಸ್ಲಾ. ಇದನ್ನ ನಾನು ಏನಂತ ಬರೀಬಹುದು, 66 ಇಂಟು 10⁻² ಟೆಸ್ಲಾ ಅಂತಾನು ಬರೀಬಹುದು. ಇನ್ನು ರೇಡಿಯಸ್ ಆಫ್ ದಿ ಡೀಸ್ ಕೊಟ್ಟಾರ, ಇವೆರಡು ಡೀಸ್ ರೇಡಿಯಸ್ ಕೊಟ್ಟಾರ ವಿಚ್ ಇಸ್ ಈಕ್ವಲ್ ಟು 60 ಸೆಂಟಿಮೀಟರ್. ಅದನ್ನ ಮೀಟರ್ ಒಳಗೆ ಬರೆದ್ರೆ ನಾನು 60 ಇಂಟು 10⁻² ಮೀಟರ್ ಅಂತ ಹೇಳಿ ಬರೀಬಹುದು. ಇಲ್ಲಿ ಕ್ವಶನ್ ಏನಪ್ಪಾ ಅಂತಂದ್ರೆ, ಇಲ್ಲೊಂದು ಪ್ರೋಟಾನ್ ಐತಿ, ಈ ಪ್ರೋಟಾನ್ ಎಕ್ಸಲರೇಟ್ ಆಗಿ ಇಲ್ಲಿ ಸೈಕ್ಲೋಟ್ರಾನ್ ಇಂದ ಹೊರಗಡೆ ಬರೋ ಮುಂದೆ ಅದರದ್ದು ಕೈನೆಟಿಕ್ ಎನರ್ಜಿ ಎಷ್ಟು ಇರ್ತದೆ ಅಂತ ಹೇಳಿ ನಾವು ಹೇಳಬೇಕು. ವಿ ನೀಡ್ ಟು ಫೈಂಡ್ ದಿ ಕೈನೆಟಿಕ್ ಎನರ್ಜಿ ಆಫ್ ದಿ ಪ್ರೋಟಾನ್ ವೆನ್ ಇಟ್ ಇಸ್ ಕಮಿಂಗ್ ಔಟ್ ಆಫ್ ದಿ ಸೈಕ್ಲೋಟ್ರಾನ್. ಇನ್ನು ಆಪ್ಷನ್ ಒಳಗೆ ಕೈನೆಟಿಕ್ ಎನರ್ಜಿ ಇನ್ ಟರ್ಮ್ಸ್ ಆಫ್ ಎಲೆಕ್ಟ್ರಾನ್ ವೋಲ್ಟ್ ಕೊಟ್ಟಾರ, ನಾವು ಕೂಡ ಇಲ್ಲಿ ಕೈನೆಟಿಕ್ ಎನರ್ಜಿಯನ್ನ ಇನ್ ಟರ್ಮ್ಸ್ ಆಫ್ ಎಲೆಕ್ಟ್ರಾನ್ ವೋಲ್ಟ್ ಕಂಡುಹಿಡಿಬೇಕು. ಗೈಸ್ ಅದಕ್ಕಾಗಿ ನಾವಿಲ್ಲಿ ಮೊದಲು ಕೈನೆಟಿಕ್ ಎನರ್ಜಿ ಆಫ್ ಪ್ರೋಟಾನ್ಗೆ ಎಕ್ಸ್ಪ್ರೆಷನ್ ಅನ್ನ ಕಂಡುಹಿಡಿಯೋಣ. ಇಲ್ಲಿ ಪ್ರೋಟಾನ್ ಡಿ ಒಳಗೆ ಮೂವ್ ಆಗೋ ಮುಂದೆ ಸರ್ಕ್ಯುಲರ್ ಪಾತ್ ಅನ್ನ ಫಾಲೋ ಮಾಡೋದ್ರಿಂದ ನಾನು ಏನಂತ ಬರೀಬಹುದು, mv² ಡಿವೈಡೆಡ್ ಬೈ r ಇಸ್ ಈಕ್ವಲ್ ಟು evb. ಇಲ್ಲಿ mv² ಡಿವೈಡೆಡ್ ಬೈ r ಅಂದ್ರೆ ಸೆಂಟ್ರಿಪಿಟಲ್ ಫೋರ್ಸ್ ವಿಚ್ ಇಸ್ ಈಕ್ವಲ್ ಟು ಮ್ಯಾಗ್ನೆಟಿಕ್ ಫೋರ್ಸ್. ಮ್ಯಾಗ್ನೆಟಿಕ್ ಫೋರ್ಸಿಂಗ್ ಫಾರ್ಮುಲಾ ಏನೈತಿ, qvb sin θ. ಇಲ್ಲಿ q ಅಂದ್ರೆ ಚಾರ್ಜ್ ಆನ್ ಪ್ರೋಟಾನ್ ಏನೈತಿ, e, ದಟ್ ಈಸ್ 1.6 ಇಂಟು 10⁻⁻19 ಕೂಲಮ್. v ಅಂದ್ರೆ ಏನಪ್ಪಾ ಸ್ಪೀಡ್ ಆಫ್ ದಿ ಪ್ರೋಟಾನ್, ಇನ್ನು b ಅಂದ್ರೆ ಮ್ಯಾಗ್ನೆಟಿಕ್ ಫೀಲ್ಡ್. ಇಲ್ಲಿ r ಕ್ಯಾಪಿಟಲ್ R ಎದಕ್ಕೆ ತಗೊಂಡಿನಪ್ಪ ಅಂತಂದ್ರೆ, ನಾನು ಇಲ್ಲಿ ನಮಗೆ ಪ್ರೋಟಾನ್ ಸೈಕ್ಲೋಟ್ರಾನ್ ಇಂದ ಹೊರಗಡೆ ಬರೋ ಮುಂದೆ ಅದರ ಕೈನೆಟಿಕ್ ಎನರ್ಜಿ ಎಷ್ಟೈತಿ ಅದು ಬೇಕಾಗೈತಿ. ಅದ್ರ ಸಲುವಾಗಿ ರೇಡಿಯಸ್ ಎಷ್ಟು ಇರ್ತದಾಗ, ರೇಡಿಯಸ್ ಇಸ್ ಈಕ್ವಲ್ ಟು ಏನಪ್ಪಾ ರೇಡಿಯಸ್ ಆಫ್ ಡೀಸ್ ಇರ್ತದೆ. ಸೊ mv² ಡಿವೈಡೆಡ್ ಬೈ r ಇಸ್ ಈಕ್ವಲ್ ಟು evb. ಎರಡು ಕಡೆ ಹಾಫ್ ಲಿ ಮಲ್ಟಿಪ್ಲೈ ಮಾಡಿದ್ರೆ ಹಾಫ್ mv² ಇಸ್ ಈಕ್ವಲ್ ಟು r ಈ ಕಡೆ ಕಳಿಸಿದ್ರೆ ಹಾಫ್ evbr ಬರ್ತದೆ. ಹಾಫ್ mv² ಅಂದ್ರೆ ಕೈನೆಟಿಕ್ ಎನರ್ಜಿ ಆಫ್ ಪ್ರೋಟಾನ್ ವಿಚ್ ಇಸ್ ಈಕ್ವಲ್ ಟು ಹಾಫ್ evbr. ಇನ್ನು ನಮ್ಗೆ ಕೈನೆಟಿಕ್ ಎನರ್ಜಿ ಇನ್ ಟರ್ಮ್ಸ್ ಆಫ್ ಎಲೆಕ್ಟ್ರಾನ್ ವೋಲ್ಟ್ ಬೇಕಾಗಿದೆ. ಕೈನೆಟಿಕ್ ಎನರ್ಜಿ ಇನ್ ಟರ್ಮ್ಸ್ ಆಫ್ ಎಲೆಕ್ಟ್ರಾನ್ ಬೇಕಾದ್ರೆ ನಾವು ಈ ಕೈನೆಟಿಕ್ ಎನರ್ಜಿಗೆ ಏನಪ್ಪಾ 1.6 ಇಂಟು 10⁻⁻19 ಲೇ ಡಿವೈಡ್ ಮಾಡಬೇಕು. 1.6 ಇಂಟು 10⁻⁻19 ಲೇ ಡಿವೈಡ್ ಮಾಡಬೇಕು. ಇದನ್ನ ಡಿವೈಡ್ ಮಾಡಿದ್ರೆ ಏನಾಗುತ್ತೆ, ಈ ಹೋಗುತ್ತೆ. ಈ ಅಂದ್ರೆ ಏನು, 1.6 ಇಂಟು
10⁻⁻19 ಐತಿ. ಸೊ ಅದೆರಡು ಕ್ಯಾನ್ಸಲ್ ಆದ್ರೆ ಕೈನೆಟಿಕ್ ಎನರ್ಜಿ ಇನ್ ಎಲೆಕ್ಟ್ರಾನ್ ವೋಲ್ಟ್ ಇಸ್ ಈಕ್ವಲ್ ಟು ಹಾಫ್ ಇಂಟು ವಿ ಬಿ ಆರ್. ವಿ ಅಂದ್ರೆ ವೆಲಾಸಿಟಿ, ಲೀನಿಯರ್ ವೆಲಾಸಿಟಿ ಆರ್ ಸ್ಪೀಡ್. ಇನ್ನು ಲೀನಿಯರ್ ವೆಲಾಸಿಟಿಗೆ ಮತ್ತು ಆಂಗ್ಯುಲರ್ ವೆಲಾಸಿಟಿಗೆ ರಿಲೇಷನ್ ಏನೈತೆ ನಮ್ಮ ಕಡೆ, ವಿ ಇಸ್ ಈಕ್ವಲ್ ಟು ಆಂಗ್ಯುಲರ್ ವೆಲಾಸಿಟಿ ಇಂಟು ಆರ್ ಐತಿ. ಸೊ ಅದಕ್ಕೆ ಕೈನೆಟಿಕ್ ಎನರ್ಜಿಗೆ ಏನು ಬರ್ತೈತಿ, ಹಾಫ್ ಇಂಟು ಒಮೆಗಾ ಆರ್ ಇಂಟು ಬಿ ಆರ್. ಒಮೆಗಾ ಅಂದ್ರೆ ಏನು, 2π ಎಫ್ ಸಿ. 2π ಎಫ್ ಸಿ, ಎಫ್ ಸಿ ಅಂದ್ರೆ ಇಲ್ಲಿ ಫ್ರೀಕ್ವೆನ್ಸಿ ಆಫ್ ಪ್ರೋಟಾನ್. ಸೊ ಕೈನೆಟಿಕ್ ಎನರ್ಜಿ ಏನು ಬಂತು, ಹಾಫ್ ಇಂಟು 2π ಎಫ್ ಸಿ ಇಂಟು ಬಿ ಇಂಟು ಆರ್ ಸ್ಕ್ವೇರ್. ಇಲ್ಲಿ ಆರ್ 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 ಸ್ಕ್ವೇರ್. ಸೊ ಫೈನಲಿ ಈ ಫಾರ್ಮುಲಾನ ಯೂಸ್ ಮಾಡ್ಕೊಂಡು ನಾವು ಕೈನೆಟಿಕ್ ಎನರ್ಜಿನ ಕಂಡುಹಿಡಿಬಹುದು. ಇಲ್ಲಿ ನಮಗೆ ಬಿನೂ ಕೊಟ್ಟಾರ, ಆರ್ ಕೊಟ್ಟಾರ, ಎಫ್ ಸಿ ಕೂಡ ಬರ್ತೈತಿ. ಸೊ ಇದರಿಂದ ನಾವೀಗ ಕೈನೆಟಿಕ್ ಎನರ್ಜಿನ ಕಂಡುಹಿಡಿದ್ವಿ. ಗೈಸ್ ಇಲ್ಲಿ ಈ ಎಕ್ಸ್ಪ್ರೆಷನ್ ಒಳಗೆ ಎಲ್ಲ ವ್ಯಾಲ್ಯೂಸ್ ಅನ್ನ ಸಬ್ಸ್ಟಿಟ್ಯೂಟ್ ಮಾಡ್ಕೊಂಡ್ರೆ ಇದೇನಾಗುತ್ತೆ, ಕೈನೆಟಿಕ್ ಎನರ್ಜಿ ಇನ್ ಎಲೆಕ್ಟ್ರಾನ್ ವೋಲ್ಟ್ ಇಸ್ ಈಕ್ವಲ್ ಟು ಈ ಹಾಫ್ ಆಫ್ ಕ್ಯಾನ್ಸಲ್ ಆಗುತ್ತೆ, ಪೈ ವ್ಯಾಲ್ಯೂ 3.142 ತುಂಬಿಕೊಂಡು, ಎಫ್ ಸಿ ಅಂದ್ರೆ ಏನೈತಿ 10⁻⁷ ಹರ್ಟ್ಸ್ ಐತಿ, ಬಿ ಅಂದ್ರೆ 66 ಇಂಟು 10⁻⁻² ಟೆಸ್ಲಾ ಐತಿ, ಆರ್ ಅಂದ್ರೆ 60 ಇಂಟು 10⁻⁻² ಮೀಟರ್ಸ್ ಐತಿ. ಸೊ ಇದನ್ನ ನೀವು ಸಿಂಪ್ಲಿಫೈ ಮಾಡಿದ್ರೆ 3.142 ಇಂಟು ಈ 66 ಈ ಕಡೆ ತಗೊಂಡ್ರಿ, 60 ಸ್ಕ್ವೇರ್ 3600, ಇನ್ನು 10⁻⁷ ಇಂಟು 10⁻⁻² ಇಂಟು 10 ಇದು -4 ಆಗುತ್ತೆ. ಇಲ್ಲಿ 7 -2 -4 ಅಂದ್ರೆ 10 ಬರ್ತೈತಿ, 10⁻1 ಬರ್ತೈತಿ. ಸೊ ದಿಸ್ ಈಸ್ 3.142 ಇಂಟು 66 ಇಂಟು 3600 ಇಂಟು 10 ಬರ್ತೈತಿ. ಇನ್ನಷ್ಟು ಮಲ್ಟಿಪ್ಲೈ ಮಾಡಿದ್ರೆ ವ್ಯಾಲ್ಯೂ ಏನು ಬರ್ತೈತಿ, 74,65,392 ಬರ್ತೈತಿ. ಇದು ಎಲೆಕ್ಟ್ರಾನ್ ವೋಲ್ಟ್ ಐತಿ. ಇನ್ನು ಇದನ್ನ ನಾನು ಏನಂತ ಬರೀಬಹುದು, 7.4 ಇಂಟು 10⁻⁶ ಎಲೆಕ್ಟ್ರಾನ್ ವೋಲ್ಟ್ಸ್ ಅಂತ ಬರೀಬಹುದು. ದಟ್ ಈಸ್ ಅಪ್ರಾಕ್ಸಿಮೇಟ್ಲಿ ಈಕ್ವಲ್ ಟು 7 ಮೆಗಾ ಎಲೆಕ್ಟ್ರಾನ್ ವೋಲ್ಟ್ಸ್. ಸೊ ಕೈನೆಟಿಕ್ ಎನರ್ಜಿ ಆಫ್ ಪ್ರೋಟಾನ್ ಎಷ್ಟು ಇರ್ತೈತಿ, ಸೈಕ್ಲೋಟ್ರಾನ್ ಇಂದ ಹೊರಗೆ ಬರೋ ಮುಂದೆ 7 ಮೆಗಾ ಎಲೆಕ್ಟ್ರಾನ್ಸ್ ಇರ್ತೈತಿ ಅಪ್ರಾಕ್ಸಿಮೇಟ್ಲಿ. ಸೊ ಆನ್ಸರ್ ಟು ದಿಸ್ ಕ್ವಶನ್ ಇಸ್ ಆಪ್ಷನ್ ನಂಬರ್ 3, ದಟ್ ಈಸ್ 7 ಮೆಗಾ ಎಲೆಕ್ಟ್ರಾನ್ ವೋಲ್ಟ್ಸ್. ಗೈಸ್ ನೆಕ್ಸ್ಟ್ ಕ್ವಶನ್ ನಂಬರ್ 6. ಈ ಕ್ವಶನ್ ಅನ್ನ 2019 ಕೇಳಿದ್ರು. ಕ್ವಶನ್ ಏನಪ್ಪಾ ಅಂತಂದ್ರೆ, ಇನ್ ಅ cyclotron a charged particle, option number 1 undergoes acceleration all the time, option number 2 speeds up between the D's because of the magnetic field, option number 3 speeds up in the D, option number 4 slows down within a D and speeds up between the D's. Guys, in a cyclotron a charged particle undergoes acceleration all the time. ಯಾಕಪ್ಪ ಅಂತಂದ್ರೆ cyclotron uses both magnetic field and electric field to accelerate the particles. Magnetic field ನ ವರ್ಕ್ ಏನು, it changes the direction of the charged particle. ಚಾರ್ಜ್ ಪಾರ್ಟಿಕಲ್ ದ ಡೈರೆಕ್ಷನ್ ಅನ್ನ ಇದು ಕಂಟಿನ್ಯೂಸ್ಲಿ ಚೇಂಜ್ ಮಾಡ್ಕೊತಿರ್ತೈತಿ. ದಟ್ ಈಸ್ ವೈ ಚಾರ್ಜ್ ಪಾರ್ಟಿಕಲ್ ಇಸ್ ಮೂವಿಂಗ್ ಇನ್ ಅ ಸರ್ಕ್ಯುಲರ್ ಆರ್ ಅ ಸ್ಪೈರಲ್ ಪಾತ್. ಇನ್ನು ಎಲೆಕ್ಟ್ರಿಕ್ ಫೀಲ್ಡ್ ನ ವರ್ಕ್ ಏನಪ್ಪಾ ಅಂತಂದ್ರೆ, ಇಟ್ ಚೇಂಜಸ್ ದಿ ಸ್ಪೀಡ್ ಆಫ್ ದಿ ಪಾರ್ಟಿಕಲ್, ಇಟ್ ಚೇಂಜಸ್ ದಿ ಸ್ಪೀಡ್ ಆಫ್ ದಿ ಚಾರ್ಜ್ ಪಾರ್ಟಿಕಲ್. ಇನ್ನು ಎಕ್ಸಲರೇಷನ್ ಅಂದ್ರೆ ಇಟ್ ಇಸ್ ದಿ ಚೇಂಜ್ ಇನ್ ವೆಲಾಸಿಟಿ. ವೆಲಾಸಿಟಿ ಚೇಂಜ್ ಆದ್ರೆ ನಾವು ಎಕ್ಸಲರೇಟ್ ಆಗಕತ್ತಿದೆ ಅಂತ ಹೇಳ್ತೀವಿ. ಇಲ್ಲಿ ವೆಲಾಸಿಟಿ ಒಂದು ವೆಕ್ಟರ್ ಕ್ವಾಂಟಿಟಿ, ಇಟ್ ಹ್ಯಾಸ್ ಬೋತ್ ಮ್ಯಾಗ್ನಿಟ್ಯೂಡ್ ಅಂಡ್ ಡೈರೆಕ್ಷನ್. ಅದರ ಡೈರೆಕ್ಷನ್ ಅನ್ನ ಚೇಂಜ್ ಮಾಡಲಿಕ್ಕೆ ಮ್ಯಾಗ್ನೆಟಿಕ್ ಫೀಲ್ಡ್ ಐತಿ, ಅದರ ಮ್ಯಾಗ್ನಿಟ್ಯೂಡ್ ಅನ್ನ ಚೇಂಜ್ ಮಾಡಲಿಕ್ಕೆ ಎಲೆಕ್ಟ್ರಿಕ್ ಫೀಲ್ಡ್ ಐತಿ. ಸೊ ಮ್ಯಾಗ್ನೆಟಿಕ್ ಫೀಲ್ಡ್ ಯಾವಾಗಲೂ ಅದರ ಡೈರೆಕ್ಷನ್ ಚೇಂಜ್ ಮಾಡೋದ್ರಿಂದ ಅದರ ಎಕ್ಸಲರೇಷನ್ ಯಾವಾಗಲೂ ಇರತೈತಿ. ಇನ್ನು ಈ ಚೇಂಜ್ ಇನ್ ಸ್ಪೀಡ್ ಅಂತಲೇ ಇಟ್ ಹ್ಯಾಪನ್ಸ್ ಓನ್ಲಿ ಬಿಟ್ವೀನ್ ದಿ ಡೀಸ್. ಯಾಕಂದ್ರೆ ಎಲೆಕ್ಟ್ರಿಕ್ ಫೀಲ್ಡ್ ಇಸ್ ಪ್ರೆಸೆಂಟ್ ಓನ್ಲಿ ಬಿಟ್ವೀನ್ ದಿ ಡೀಸ್ ಅಂಡ್ ಮ್ಯಾಗ್ನೆಟಿಕ್ ಫೀಲ್ಡ್ ಇಸ್ ಪ್ರೆಸೆಂಟ್ ಎವ್ರಿವೇರ್. ಸೊ ಅದರ ಸಲುವಾಗಿ ಕಂಟಿನ್ಯೂಸ್ಲಿ ದೇರ್ ವಿಲ್ ಬಿ ಎಕ್ಸಲರೇಷನ್ ಫಾರ್ ದಿ ಚಾರ್ಜ್ ಪಾರ್ಟಿಕಲ್. ಸೊ ಈ ಕ್ವಶನ್ಗೆ ಆನ್ಸರ್ ಏನಪ್ಪಾ ಅಂದ್ರೆ ಆಪ್ಷನ್ ನಂಬರ್ 1. ಇನ್ನು ಎರಡನೇ ಆಪ್ಷನ್ ಒಳಗೆ ಅವ್ರು ಏನು ಹೇಳ್ಯಾರಪ್ಪ ಅಂದ್ರೆ, ದಿ ಪಾರ್ಟಿಕಲ್ ಸ್ಪೀಡ್ಸ್ ಅಪ್ ಬಿಟ್ವೀನ್ ದಿ ಡೀಸ್ ಬಿಕಾಸ್ ಆಫ್ ದಿ ಮ್ಯಾಗ್ನೆಟಿಕ್ ಫೀಲ್ಡ್ ಅಂತ ಹೇಳಿ ಹೇಳ್ಯಾರ. ಪಾರ್ಟಿಕಲ್ ಸ್ಪೀಡ್ ಅಪ್ ಆಗೋದು ಇದರಿಂದ ಎಲೆಕ್ಟ್ರಿಕ್ ಫೀಲ್ಡ್ ಇಂದ, ಅದರ ಸಲುವಾಗಿ ಎರಡನೇ ಆಪ್ಷನ್ ರಾಂಗ್. ಥರ್ಡ್ ಆಪ್ಷನ್ ಏನಪ್ಪ ಅಂತಂದ್ರೆ, ಸ್ಪೀಡ್ಸ್ ಅಪ್ ಇನ್ ದಿ ಡಿ, ಪಾರ್ಟಿಕಲ್ ಸ್ಪೀಡ್ಸ್ ಅಪ್ ಇನ್ ದಿ ಡಿ ಅಂತ ಹೇಳ್ಯಾರ. ಡಿ ಒಳಗೆ ಎಲೆಕ್ಟ್ರಿಕ್ ಫೀಲ್ಡ್ ಅಬ್ಸೆಂಟ್ ಇರ್ತೈತಿ, ಡಿ ಒಳಗೆ ಓನ್ಲಿ ಮ್ಯಾಗ್ನೆಟಿಕ್ ಫೀಲ್ಡ್ ಇರ್ತೈತಿ. ದಟ್ ಇಸ್ ವೈ ಓನ್ಲಿ ಚೇಂಜ್ ಇನ್ ಡೈರೆಕ್ಷನ್ ಆಗುತ್ತೆ, ಅಲ್ಲಿ ಚೇಂಜ್ ಇನ್ ಸ್ಪೀಡ್ ಆಗಂಗಿಲ್ಲ. ಸೊ ಥರ್ಡ್ ಆಪ್ಷನ್ ಇಸ್ ಆಲ್ಸೋ ರಾಂಗ್. ಫೋರ್ತ್ ಆಪ್ಷನ್ ಏನು ಹೇಳತ್ತಪ್ಪ ಅಂತಂದ್ರೆ, ಪಾರ್ಟಿಕಲ್ ಸ್ಲೋಸ್ ಡೌನ್ ವಿತಿನ್ ದಿ ಡಿ ಅಂಡ್ ಸ್ಪೀಡ್ಸ್ ಅಪ್ ಬಿಟ್ವೀನ್ ದಿ ಡೀಸ್ ಅಂತ ಹೇಳ್ಯಾರ. ಪಾರ್ಟಿಕಲ್ ಸ್ಪೀಡ್ಸ್ ಅಪ್ ಬಿಟ್ವೀನ್ ದಿ ಡಿ ಅದು ಕರೆಕ್ಟ್ ಐತಿ, ಆದರೆ ಇನ್ ದಿ ಡಿ ಏನೈತಿಲ್ಲ ಅಲ್ಲಿ ಯಾವುದೇ ಮ್ಯಾಗ್ನಿಟ್ಯೂಡ್ ಚೇಂಜ್ ಆಗಂಗಿಲ್ಲ ಅಥವಾ ಸ್ಪೀಡ್ ಏನ ಚೇಂಜ್ ಆಗಂಗಿಲ್ಲ, ಓನ್ಲಿ ಡೈರೆಕ್ಷನ್ ಚೇಂಜ್ ಆಗುತ್ತೆ. ಸೊ ಆನ್ಸರ್ ಟು ದಿಸ್ ಕ್ವಶನ್ ಇಸ್ ಆಪ್ಷನ್ ನಂಬರ್ 1, ದಟ್ ಈಸ್ ಪಾರ್ಟಿಕಲ್ ಅಂಡರ್ಗೋಸ್ ಎಕ್ಸಲರೇಷನ್ ಆಲ್ ದಿ ಟೈಮ್. ಗೈಸ್ ನೆಕ್ಸ್ಟ್ ಕ್ವಶನ್ ನಂಬರ್ 7. ಈ ಕ್ವಶನ್ ಅನ್ನು ಕೂಡ 2019 ಕೇಳಿದ್ರು. ಕ್ವಶನ್ ಏನಪ್ಪಾ ಅಂತಂದ್ರೆ, ದಿ ನಂಬರ್ ಆಫ್ ಟರ್ನ್ಸ್ ಇನ್ ಅ ಕಾಯಿಲ್ ಆಫ್ ಗ್ಯಾಲ್ವನೋಮೀಟರ್ ಇಸ್ ಟ್ರಿಪಲ್ಡ್, ದೆನ್ ಆಪ್ಷನ್ ನಂಬರ್ 1 ವೋಲ್ಟೇಜ್ ಸೆನ್ಸಿಟಿವಿಟಿ increases 3 times and current sensitivity remains constant. Option number 2 voltage sensitivity remains constant and current sensitivity increases 3 times. Option number 3 both voltage and current sensitivity remains constant. Option number 4 both voltage and current sensitivity decreases by 33%. Guys, galvanometer ಒಳಗೆ ಕರೆಂಟ್ ಫ್ಲೋ ಆದ್ಮೇಲೆ ಅದರೊಳಗಿರ್ತಕ್ಕಂಥ ಕಾಯಿಲ್ ಏನಿದೆ ಇಟ್ ಎಕ್ಸ್ಪೀರಿಯನ್ಸಸ್ ಟಾರ್ಕ್ ಬಿಕಾಸ್ ಆಫ್ ಮ್ಯಾಗ್ನೆಟಿಕ್ ಫೀಲ್ಡ್. ಅದು ಟಾರ್ಕ್ ಅನ್ನ ಎಕ್ಸ್ಪೀರಿಯನ್ಸ್ ಮಾಡಿ ರೊಟೇಟ್ ಆಗ್ಲಿಕ್ಕೆ ಸ್ಟಾರ್ಟ್ ಮಾಡುತ್ತೆ. ಕಾಯಿಲ್ ರೊಟೇಟ್ ಆಗ್ಲಿಕ್ಕೆ ಸ್ಟಾರ್ಟ್ ಮಾಡಿದ ಮೇಲೆ ಅದಕ್ಕೆ ಅಟ್ಯಾಚ್ ಆಗಿರ್ತಕ್ಕಂಥ ಪಾಯಿಂಟರ್ ಡಿಫ್ಲೆಕ್ಷನ್ ಅನ್ನು ತೋರಿಸ್ತೈತಿ. ಆ ಪಾಯಿಂಟರ್ ಸ್ವಲ್ಪ ಡಿಫ್ಲೆಕ್ಷನ್ ಅನ್ನು ತೋರಿಸಿ ಸ್ಟಾಪ್ ಆಗುತ್ತೆ. ಅದು ಎದಕ್ಕೆ ಸ್ಟಾಪ್ ಆಗುತ್ತಪ್ಪ ಅಂತಂದ್ರೆ, ಟಾರ್ಕ್ ಆನ್ ದಿ ಕಾಯಿಲ್ ಬಿಕಾಸ್ ಆಫ್ ಮ್ಯಾಗ್ನೆಟಿಕ್ ಫೀಲ್ಡ್ ಇಸ್ ಬ್ಯಾಲೆನ್ಸ್ಡ್ ಬೈ ದಿ ಕೌಂಟರ್ ಟಾರ್ಕ್ ಆಫ್ ದಿ
ಸ್ಪ್ರಿಂಗ್, ಅಲ್ಲೊಂದು ಸ್ಪ್ರಿಂಗ್ ಇರ್ತೈತಿ, ಆ ಸ್ಪ್ರಿಂಗ್ ಆ ಕಾಯಿಲ್ ಮೇಲೆ ಕೌಂಟರ್ ಟಾರ್ಕ್ ಅನ್ನ ಎಕ್ಸರ್ಟ್ ಮಾಡುತ್ತೆ. ಸೊ ಮ್ಯಾಗ್ನೆಟಿಕ್ ಫೀಲ್ಡ್ ಇಂದ ಎಷ್ಟು ಟಾರ್ಕ್ ಅನ್ನ ಎಕ್ಸ್ಪೀರಿಯನ್ಸ್ ಮಾಡಕತ್ತಿತ್ತು ಕಾಯಿಲ್, ಅದೇನಷ್ಟೇ ಟಾರ್ಕ್ ಅನ್ನ ಸ್ಪ್ರಿಂಗ್ ಎಕ್ಸರ್ಟ್ ಮಾಡುತ್ತೆ, ಬಟ್ ಇನ್ ಆಪೋಸಿಟ್ ಡೈರೆಕ್ಷನ್. ಸೊ ಅದರ ಸಲುವಾಗಿ ಅದು ಡಿಫ್ಲೆಕ್ಷನ್ ಸ್ಟಾಪ್ ಆಗುತ್ತೆ. ನೀಡಲ್ ಅಥವಾ ಏನು ಪಾಯಿಂಟರ್ ಇರ್ತೈತಿಲ್ಲ ಅದು ಎಕ್ವಿಲಿಬ್ರಿಯಂ ಪೊಸಿಷನ್ ಒಳಗೆ ಹೋಗುತ್ತೆ. ಸೊ ಅಟ್ ಇಕ್ವಿಲಿಬ್ರಿಯಂ ಪೊಸಿಷನ್ ನಾವೇನಂತ ಹೇಳ್ಬೋದು, ರಿಸ್ಟೋರಿಂಗ್ ಟಾರ್ಕ್ ಆನ್ ದಿ ಕಾಯಿಲ್ ಈಸ್ ಈಕ್ವಲ್ ಟು ಏನಪ್ಪಾ, ಟಾರ್ಕ್ ಆನ್ ದಿ ಕಾಯಿಲ್ ಬಿಕಾಸ್ ಆಫ್ ಮ್ಯಾಗ್ನೆಟಿಕ್ ಫೀಲ್ಡ್ ಅಂತ ಹೇಳ್ಬೋದು. ಸೊ ರಿಸ್ಟೋರಿಂಗ್ ಟಾರ್ಕಿಂಗ್ ಫಾರ್ಮುಲಾ ಏನೈತೆ ನಮ್ಮ ಕಡೆ, K5 ಈಸ್ ಈಕ್ವಲ್ ಟು ಟಾರ್ಕ್ ಬಿಕಾಸ್ ಆಫ್ ಮ್ಯಾಗ್ನೆಟಿಕ್ ಫೀಲ್ಡ್ ಏನೈತಿ NIAB. ಇಲ್ಲಿ K ಅಂದ್ರೆ ಟಾರ್ಷನಲ್ ಕಾನ್ಸ್ಟೆಂಟ್, ಅದು ಸ್ಪ್ರಿಂಗಿಗೆ ಸಂಬಂಧಪಟ್ಟ ಒಂದು ಕಾನ್ಸ್ಟೆಂಟ್ ಇರ್ತೈತಿ. ಇನ್ನು 5 ಅಂದ್ರೆ ಆಂಗುಲರ್ ಡಿಫ್ಲೆಕ್ಷನ್, ಇಲ್ಲಿ N ಅಂದ್ರೆ ನಂಬರ್ ಆಫ್ ಟರ್ನ್ಸ್ ಇನ್ ದಿ ಕಾಯಿಲ್, I ಅಂದ್ರೆ ಕರೆಂಟ್ ಥ್ರೂ ದಿ ಕಾಯಿಲ್, A ಅಂದ್ರೆ ಏರಿಯಾ ಆಫ್ ದಿ ಕಾಯಿಲ್, B ಅಂದ್ರೆ ಮ್ಯಾಗ್ನೆಟಿಕ್ ಫೀಲ್ಡ್ ಇನ್ಸೈಡ್ ದಿ ಗ್ಯಾಲ್ವನೋಮೀಟರ್. ಸೊ ಇದು ಅಟ್ ಇಕ್ವಿಲಿಬ್ರಿಯಂ ಪೊಸಿಷನ್, ಅಂದ್ರೆ ಡಿಫ್ಲೆಕ್ಷನ್ ಆದ್ಮೇಲೆ ಪಾಯಿಂಟರ್ ಸ್ಟಾಪ್ ಆಗಿರ್ತೈತಿ ಅವಾಗ. ಇನ್ನು ಈ ಎಕ್ಸ್ಪ್ರೆಷನ್ ಇಂದ ನಾವು ಒಂದು ಗಿವನ್ ಗ್ಯಾಲ್ವನೋಮೀಟರ್ಗೆ ಎರಡು ಕ್ವಾಂಟಿಟೀಸ್ ಅನ್ನ ಡಿಫೈನ್ ಮಾಡಬಹುದು. ಯಾವುದು, ಕರೆಂಟ್ ಸೆನ್ಸಿಟಿವಿಟಿ, ಇನ್ನೊಂದು ವೋಲ್ಟೇಜ್ ಸೆನ್ಸಿಟಿವಿಟಿ. ಕರೆಂಟ್ ಸೆನ್ಸಿಟಿವಿಟಿ ಇಸ್ ಡಿಫೈನ್ಡ್ ಆಸ್ ಡಿಫ್ಲೆಕ್ಷನ್ ಪರ್ ಯೂನಿಟ್ ಕರೆಂಟ್, ಡಿಫ್ಲೆಕ್ಷನ್ ಪರ್ ಯೂನಿಟ್ ಕರೆಂಟ್. ಸೊ 5/I is equal to ಇಲ್ಲಿಂದ ಏನಂತ ಬರ್ಕೋಬಹುದು, NAB divided by K. ಇನ್ನು ವೋಲ್ಟೇಜ್ ಸೆನ್ಸಿಟಿವಿಟಿ, ಡಿಫ್ಲೆಕ್ಷನ್ ಪರ್ ಯೂನಿಟ್ ವೋಲ್ಟೇಜ್, ಡಿಫ್ಲೆಕ್ಷನ್ ಪರ್ ಯೂನಿಟ್ ವೋಲ್ಟೇಜ್. ಸೊ ಇಲ್ಲಿ 5 ಗೆ ಡಿವೈಡೆಡ್ ಬೈ V ಮಾಡಿದ್ರೆ ನಾವು NABI divided by KV ಬರ್ತೈತಿ. ಇನ್ನು I/V ಅನ್ನ ನಾವು 1/R ಅಂತ ಹೇಳಿ ಬರ್ಕೋಬಹುದು. ಇಲ್ಲಿ R ಅಂದ್ರೆ ರೆಸಿಸ್ಟೆನ್ಸ್ ಆಫ್ ದಿ ಕಾಯಿಲ್. ಗೈಸ್, ಇನ್ನು ಕ್ವಶನ್ ಒಳಗೆ ಏನ್ ಕೇಳ್ಯಾರಪ್ಪ ಅಂತಂದ್ರೆ, ಇಲ್ಲಿ ಗ್ಯಾಲ್ವನೋಮೀಟರ್ ಒಳಗ ನಂಬರ್ ಆಫ್ ಟರ್ನ್ಸ್ ಇನ್ ದಿ ಕಾಯಿಲ್ N ಏನೈತಲ್ಲ ಇದನ್ನ 3 ಟೈಮ್ಸ್ ಇನ್ಕ್ರೀಸ್ ಮಾಡಿದ್ರ ಅಥವಾ ಟ್ರಿಪಲ್ ಮಾಡಿದ್ರ ಕರೆಂಟ್ ಸೆನ್ಸಿಟಿವಿಟಿ ಯಾವ ತರ ಚೇಂಜ್ ಆಗುತ್ತೆ ಮತ್ತೆ ವೋಲ್ಟೇಜ್ ಸೆನ್ಸಿಟಿವಿಟಿ ಯಾವ ತರ ಚೇಂಜ್ ಆಗುತ್ತೆ ಅನ್ನೋದನ್ನ ಕೇಳ. ಇಲ್ಲಿ ಅದಕ್ಕಾಗಿ ನಾವು ಇವೆರಡು ಎಕ್ಸ್ಪ್ರೆಷನ್ ಅನ್ನ ಯೂಸ್ ಮಾಡ್ಕೊಂಡು ನಾವು N ಅನ್ನ 3N ಮಾಡಿದಾಗ ಇಲ್ಲಿ ಇದ್ರ ವ್ಯಾಲ್ಯೂ ಯಾವ ರೀತಿ ಚೇಂಜ್ ಆಗುತ್ತೆ ಅನ್ನೋದನ್ನ ನೋಡೋಣ. ಗೈಸ್, ಮೊದಲಿಗೆ ಕರೆಂಟ್ ಸೆನ್ಸಿಟಿವಿಟಿ. ಕರೆಂಟ್ ಸೆನ್ಸಿಟಿವಿಟಿಗೆ ಎಕ್ಸ್ಪ್ರೆಷನ್ ಏನಪ್ಪ ಅಂತಂದ್ರೆ 5/I is equal to NAB divided by K. ಇಲ್ಲಿ ನೀವು ನೋಡಿದ್ರೆ ಕರೆಂಟ್ ಸೆನ್ಸಿಟಿವಿಟಿ ಇಸ್ ಡೈರೆಕ್ಟ್ಲಿ ಪ್ರಪೋರ್ಷನಲ್ ಟು ನಂಬರ್ ಆಫ್ ಟರ್ನ್ಸ್ ಇನ್ ದಿ ಕಾಯಿಲ್. ಸೊ ನಂಬರ್ ಆಫ್ ಟರ್ನ್ಸ್ ಅನ್ನ ನಾವು ಇನ್ಕ್ರೀಸ್ ಮಾಡಿದ್ರೆ ಕರೆಂಟ್ ಸೆನ್ಸಿಟಿವಿಟಿ ಕೂಡ ಇನ್ಕ್ರೀಸ್ ಆಗುತ್ತೆ. ನಂಬರ್ ಆಫ್ ಟರ್ನ್ಸ್ ಅನ್ನ N ಇದ್ದಿದ್ದನ್ನ 3N ಮಾಡಿದ್ರೆ ಕರೆಂಟ್ ಸೆನ್ಸಿಟಿವಿಟಿ 5/I ಇದ್ದು 3/5/I ಆಗುತ್ತೆ. ಸೊ 3 ಟೈಮ್ಸ್ ಇಲ್ಲಿ ಕರೆಂಟ್ ಸೆನ್ಸಿಟಿವಿಟಿ ಇನ್ಕ್ರೀಸ್ ಆಗುತ್ತೆ. ನಾವು ಏನಪ್ಪಾ ನಂಬರ್ ಆಫ್ ಟರ್ನ್ಸ್ ಅನ್ನ ಟ್ರಿಪಲ್ ಮಾಡಿದಾಗ, ನಂಬರ್ ಆಫ್ ಟರ್ನ್ಸ್ ಅನ್ನ ಟ್ರಿಪಲ್ ಮಾಡಿದ್ರೆ ಕರೆಂಟ್ ಸೆನ್ಸಿಟಿವಿಟಿ 3 ಟೈಮ್ಸ್ ಇನ್ಕ್ರೀಸ್ ಆಗುತ್ತೆ. ನೆಕ್ಸ್ಟ್ ನಾವು ವೋಲ್ಟೇಜ್ ಸೆನ್ಸಿಟಿವಿಟಿಯನ್ನ ನೋಡೋಣ. ಗೈಸ್, ಇಲ್ಲಿ ವೋಲ್ಟೇಜ್ ಸೆನ್ಸಿಟಿವಿಟಿಗೆ ಫಾರ್ಮುಲಾ ಏನಪ್ಪಾ ಅಂತಂದ್ರೆ 5/V is equal to NAB divided by K into 1/R. ಇಲ್ಲಿ ನೀವು ನೋಡಿದ್ರೆ 5/V is directly proportional to N. ಬಟ್ ಅಪಾರ್ಟ್ ಫ್ರಮ್ N ಇಲ್ಲಿ ರೆಸಿಸ್ಟೆನ್ಸ್ ಅನ್ನೋ ಒಂದು ಟರ್ಮ್ ಕೂಡ ಐತಿ. R is the resistance of the coil. ಇಲ್ಲಿ ನಾವು ನಂಬರ್ ಆಫ್ ಟರ್ನ್ಸ್ ಅನ್ನ ಇನ್ಕ್ರೀಸ್ ಮಾಡಿದ್ರೆ ಆಕ್ಚುಲಿ ರೆಸಿಸ್ಟೆನ್ಸ್ ಕೂಡ ಇನ್ಕ್ರೀಸ್ ಆಗುತ್ತೆ. ಸೊ N ಇದ್ದಿದ್ದನ್ನ 3N ಮಾಡಿದ್ನಂದ್ರೆ ರೆಸಿಸ್ಟೆನ್ಸ್ R ಇದ್ದಿದ್ದು 3R ಆಗುತ್ತೆ. ಯಾಕಂದ್ರೆ ರೆಸಿಸ್ಟೆನ್ಸ್ ಆಫ್ ಅ ಕಂಡಕ್ಟರ್ ಆರ್ ವೈರ್ ಇಸ್ ಡೈರೆಕ್ಟ್ಲಿ ಪ್ರಪೋರ್ಷನಲ್ ಟು ಇಟ್ಸ್ ಲೆಂತ್. ಸೊ N ಇದ್ದಿದ್ದನ್ನ 3N ಮಾಡಿದ್ರೆ ಅದರ ಲೆಂತ್ ಕೂಡ ಇನ್ಕ್ರೀಸ್ ಆಗುತ್ತೆ, ಅದರ ರೆಸಿಸ್ಟೆನ್ಸ್ ಕೂಡ ಇನ್ಕ್ರೀಸ್ ಆಗುತ್ತೆ. ಸೊ ಇಲ್ಲಿ ನ್ಯೂಮರೇಟರ್ ಒಳಗೆ ಇದು 3N ಅಂತಂದ್ರೆ ಇದು ಡಿನಾಮಿನೇಟರ್ ಒಳಗೆ 3R ಬರುತ್ತೆ. ಸೊ ಏನಪ್ಪಾ ವೋಲ್ಟೇಜ್ ಸೆನ್ಸಿಟಿವಿಟಿ ಎಷ್ಟು ಇರುತ್ತೆ ಅಷ್ಟೇ ಇರುತ್ತೆ, ಎರಡು ಕ್ಯಾನ್ಸಲ್ ಔಟ್ ಆಗಿ ವೋಲ್ಟೇಜ್ ಸೆನ್ಸಿಟಿವಿಟಿ ಇಲ್ಲಿ ಇನ್ಕ್ರೀಸ್ ಆಗಂಗಿಲ್ಲ. ಇಟ್ ರಿಮೇನ್ಸ್ ಕಾನ್ಸ್ಟೆಂಟ್ ಇಫ್ ವಿ ಇನ್ಕ್ರೀಸ್ ಆರ್ ಟ್ರಿಪಲ್ ದಿ ನಂಬರ್ ಆಫ್ ಟರ್ನ್ಸ್ ಇನ್ ದಿ ಕಾಯಿಲ್. ಸೊ ಇಲ್ಲಿ ಏನಾಯ್ತು, ಕರೆಂಟ್ ಸೆನ್ಸಿಟಿವಿಟಿ 3 ಟೈಮ್ಸ್ ಇನ್ಕ್ರೀಸ್ ಆಯ್ತು, ಅದರ ವೋಲ್ಟೇಜ್ ಸೆನ್ಸಿಟಿವಿಟಿ ಕಾನ್ಸ್ಟೆಂಟ್ ಆಗಿ ಉಳಿತು. ಸೊ ಆನ್ಸರ್ ಟು ದಿಸ್ ಕ್ವಶನ್ ಇಸ್ ಆಪ್ಷನ್ ನಂಬರ್ 2. ಗೈಸ್, ಇಲ್ಲಿಗೆ ಇವತ್ತಿನ ನನ್ನ ಡಿಸ್ಕಷನ್ ಅನ್ನ ಮುಗಿಸ್ತೀನಿ. ಐ ಹೋಪ್ ನಿಮಗೆ ಈ ವಿಡಿಯೋ ಯೂಸ್ಫುಲ್ ಆಯ್ತು ಅಂತ ಹೇಳಿ ಅನ್ಕೋತೀನಿ. ಒಂದ್ ವೇಳೆ ನಿಮಗೆ ಈ ವಿಡಿಯೋ ಇಷ್ಟ ಆಗಿತ್ತಪ್ಪ ಅಂತಂದ್ರೆ ಕೆಳಗಡೆ ಲೈಕ್ ಬಟನ್ ಐತಿ, ಅದನ್ನ ಪ್ರೆಸ್ ಮಾಡ್ರಿ, ಮತ್ತೆ ಈ ವಿಡಿಯೋನ ನಿಮ್ಮ ಫ್ರೆಂಡ್ಸ್ ಜೊತೆ ಶೇರ್ ಮಾಡ್ರಿ. ಮೋಸ್ಟ್ ಇಂಪಾರ್ಟೆಂಟ್ಲಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ರಿ ಮತ್ತೆ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡ್ರಿ. ಅಂಡ್ ಫೈನಲಿ ಹೋಗಿನ ಮುಂಚೆ ನಿಮಗೆ ಏನಾದರೂ ಡೌಟ್ಸ್ ಅಥವಾ ಸಜೆಷನ್ಸ್ ಇದ್ರೆ ಕೆಳಗಡೆ ಕಮೆಂಟ್ ಬಾಕ್ಸ್ ಒಳಗೆ ಕಮೆಂಟ್ ಮಾಡಿ ನಮಗೆ ತಿಳಿಸ್ರಿ. ಸೊ ಗೈಸ್, ಥ್ಯಾಂಕ್ಸ್ ಫಾರ್ ವಾಚಿಂಗ್ ಅಂಡ್ ಸ್ಟೇ ಟ್ಯೂನ್ಡ್ ಫಾರ್ ದಿ ನೆಕ್ಸ್ಟ್ ವಿಡಿಯೋ.